ಬನ್ನಿ 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 ಒಳಗಡೆಗೆ ಬನ್ನಿ ಮನೆಗೆ. ಅಂತೂ ಇಂತೂ ಏನೋ ಈ ಮನೆಗಾದ್ರೂ ಬರೋ ಅಂತ ಅವಕಾಶ ಸಿಕ್ಬಿಡ್ತಲ್ಲ ನಿಮಗೆ, ಅದೇನೇನೋ ಖುಷಿ. ನಾನು ಹೆಂಗಪ್ಪ ನಿಮ್ಮನ್ನ ಎಲ್ಲ ಮನೆ ಕರೆಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಚಿಂತೆ ಆಗೋಗ್ಬಿಟ್ಟಿತ್ತು. ಸದ್ಯ ದೇವ್ರ ಇಚ್ಛೆನೋ ಏನೋ ಜಮೀನು ಸ್ವಲ್ಪ ಕಡಿಮೆ ಸಿಕ್ಕಿದ್ರೂ ಪರವಾಗಿಲ್ಲ ಅಲ್ವಾ, ಹೆಂಗೋ ನಾನು ಮನೆಗೆ ಬರೋ ಅಂಥ ಅವಕಾಶನಾದರೂ ಸಿಕ್ತಲ್ಲ. ನಮ್ಮ ಮನೆಗೆ ಬಾ, ಇನ್ಮೇಲೆ ಇದೇ ನಮ್ಮ ಅರಮನೆ, ಆರಾಮಾಗಿ ಖುಷಿಯಾಗಿರ್ಬೋದು. ಅಮ್ಮ, ನಾವು ಈ ಮನೆಗೆ ಬರಬೇಕು ಅಂತ ಏಸ್ ವರ್ಷದಿಂದ ಅನ್ಕೋತಾ ಇದ್ವಿ. ಅಮ್ಮ, ಇದೇನಮ್ಮ ಇದು, ಇವ್ರನ್ನೆಲ್ಲ ನೋಡಿದ್ರೆ ಮೈ ಉರಿತೈತೆ. ಈ ಆಶಿನೂ ಇಲ್ಲೇ ಬಂದಿರ್ತಾಳ ಅಂದರೆ ಈ ಆಶಾ ಇವನೇನೆ ಮದುವೆ ಮಾಡ್ಕೊಂಡಿರೋದು ಅಲ್ವಾ. ಅಮ್ಮ ಹೆಂಗಮ್ಮ ಇರಲಿ, ಈ ಮನೆಗೆ ಒಂದು ಕ್ಷಣ ನನ್ನ ಕೈಲಿ ಇರೋಕ್ಕಾಗಲ್ಲ. ನನಗಂತೂ ಮೈಯೆಲ್ಲ ಉರಿತೈತೆ. ಮಗನೇ, ಟೈಮ್ ಬರೋ ತನಕ ಸುಮ್ಮನೆ ಕಾಯಿ. ಟೈಮ್ ಬಂದಮೇಲೆ ನಾವು ಏನು ಹೇಳಿದ್ರು ಏನು ಮಾಡಿದ್ರು ನಿಲ್ಸೋಕ್ಕಾಗಲ್ಲ. ಆ ಥರ ನಡೀತಾ ಇರ್ತದೆ. ಟೈಮ್ ಬೇಕಲ್ವಾ, ಸುಮ್ಮನೆ ಇರು, ಕಾಯ್ತಾ ಇರು. ನೋಡೋಣ, ಏನೋ ಒಂದು ಪ್ಲಾನ್ ಮಾಡ್ಕೊಳ್ಳೋಣ. ಇವರು ಇಷ್ಟು ಜನ ಇರ್ಬೋದು, ನಾನು ನೀನು ಇಬ್ಬರೇ ಸಾಕು. ಏನೋ ಒಂದು ಮಾಡೋಣ. ಅವಳು 70 ಲಕ್ಷ ನನಗೆ ಕೊಡಲ್ಲ, ನಾನೇ ಅವಳು ಕೊಟ್ಟು ದುಡ್ಡನ್ನ ನೋಡು, ನಾನು ದುಡ್ಡು ಕೊಡ್ತೀನಿ ಅಂದರೆ ಒಪ್ಕೊಳ್ತಾನೂ ಇಲ್ಲ. ಏನಾದರೂ ಮಾಡಿ ಅವಳನ್ನ ಈಚೆ ಕಡೆಗೆ ಹಾಕ್ತೀನಿ. ಸುಮ್ಮನೆ ಇರು. ಈ ಮನೆಯೆಲ್ಲ ನಂದೇ 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 ಅಂತಿದ್ದವ್ರಿಗೆ ಈಗ ಹೊಟ್ಟೆ ಉರಿ ಎಲ್ಲೆಲ್ಲಿಂದನೋ ಸ್ಟಾರ್ಟ್ ಆಗೋಗ್ಬಿಟ್ಟಿರ್ಬೇಕು ಮಗಳೇ. ಈ ಮನೆಯಾಗೆ ಮೊದಲನೇ ಕಿತ ಹೋಗ್ತಾ ಇದೆಯಾ ಏನು ಸಾವುಕರೇ? ಆರ್ತಿ ಎತ್ತಿ ನನ್ನ ಮಗಳನ್ನ ಮನೆ ಒಳಗಡೆ ತುಂಬಿಸ್ಕೋಬೇಕು ಅನ್ನೋದು ಏನು ಇಲ್ವೋ? ಅಯ್ಯೋ, ಆರ್ತಿ ಗಿರ್ತಿ ಎಲ್ಲ ಯಾಕೆ, ಬರ್ರಿ ಬರ್ರಿ ಸುಮ್ಕೆ ಒಳಗಡೆಗೆ ಬರ್ರಿ. ಆರ್ತಿ ಪಾರ್ತಿ ಎಲ್ಲ ಆಮೇಲೆ ಮಾಡ್ಕೊಳ್ಳಿ. ಈಗ ಸುಮ್ಮನೆ ಯಾಕೆ, ನಿಮ್ಮ ಮನೆ ಅಲ್ವಾ, ನಮ್ಮ ಮನೆಗಳಿಗೆ ನಾವು ಯಾಕೆ ಆರ್ತಿಗಳು ಮಾಡ್ಕೋಬೇಕು? ಬನ್ನಿ ಬನ್ನಿ ಒಳಗಡೆ ಬನ್ನಿ. ನನ್ನ ಮಗಂಗೆ ಬರೀ 7 ಎಕರೆ ಕೊಟ್ಟೆ ಅಲ್ವಾ? 7 ಎಕರೆನ 70 ಎಕರೆ ಮಾಡೋದು ಹೆಂಗೆ ಅಂತ ನನಗೂ ನನ್ನ ಮಗಂಗೂ ತುಂಬ ಚೆನ್ನಾಗಿ ಗೊತ್ತು. ನಿನ್ನಂತ ಹಳ್ಳಿಗುಗ್ಗಂತೂ ನನ್ನ ಮಗ ನಾನು ಅಲ್ಲ. ನಾವು ಸ್ಟ್ಯಾಂಡರ್ಡ್. 70 ಎಕರೆ ನೋಡ್ತಾ ಇರು. ನಿನ್ನ ಹತ್ರ, ನಿನಗೂ ನಿನ್ನ ಮಗಳ ಹತ್ರ ಎಲ್ಲ ಐತಲ್ಲ, ಅದು 2ರಷ್ಟು ಆಸ್ತಿ ಸಂಪಾದನೆ ಮಾಡಿ ಹೆಂಗೆ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು. ಏನು ನನಗೆ ಅವತ್ತೇನೆ ಮರ್ಯಾದೆ ಬೆಲೆ ಕೊಟ್ಟಿದ್ದಿದ್ರೆ ನಾನು ಯಾಕೆ ಪಂಚಾಯತ್ ತನಕ ಹೋಗ್ತಾ ಇದ್ದೆ? ಆ ಪಂಚಾಯತ್ ತನಕ ಹೋದ್ರೂ ನೀನು ನನ್ನಿಂದ ಏನು ಕಿತ್ಕೊಳಕ್ಕಾಗಲಿಲ್ಲ. ಸಮುದ್ರದಾಗೆ ಒಂದು ಚಮ್ ನೀರು ತುಂಬ್ಕೊಂಡ್ರೆ ಏನು ತೊಂದರೆ ಆಗಲ್ಲ, ಅಷ್ಟು ಮಾತ್ರ ನೀನು ಮಾಡಿದ್ಯಾ. ಬರೀ 7 ಎಕರೆ ಅಷ್ಟೇನೇ ತಾನೇ. ನನ್ನ ಮಗಂಗೆ ಗೊತ್ತು ಅದನ್ನ ಹೆಂಗೆ ಸಂಪಾದನೆ ಮಾಡಬೇಕು ಅಂತ. ನಿನ್ನ ಮಗ ದಡ್ ಕುಡುಕ್, ನನ್ನ ಮಗ ಇವನೇನು ಅಂತ ನನಗೆ ಗೊತ್ತಿಲ್ವಾ? ಇವನೇನು ಸಂಪಾದನೆ ಮಾಡ್ತಾನೆ? ಬರೀ ಹುಡುಗಿಯರ ಜೊತೆ ತಿರ್ಗೋದು, ಹುಡುಗಿಯರ ಜೊತೆ ಶೋಕಿ ಮಾಡೋದು, ಅಷ್ಟು ಬಿಟ್ರೆ ಇನ್ನೇನು ಗೊತ್ತಾಗ್ತತೆ? ನನ್ನ ಗಂಡ ಇಂಜಿನಿಯರ್ ಗೊತ್ತಾ? MBA ಮಾಡವನೇ, ಜೊತೆಗೆ ನೋಡ್ತಾ ಇರು ಡಿಗ್ರಿ ಡಬಲ್ ಡಿಗ್ರಿ ಇಟ್ಕೊಂಡಿರೋನೇನೆ ಹೆಂಗ್ ಸಂಪಾದನೆ ಮಾಡಿ ತೋರಿಸ್ತಾನೆ ಅಂತ. ಏನು ಓದಿ ಬರೆಯೋದು ಬರ್ದಿರ ಅಂತ ಈ ನೀವೇನೇನೆ ಇಷ್ಟೊಂದು ಸಂಪಾದನೆ ಮಾಡ್ಬೇಕಾದ್ರೆ ಇಷ್ಟೊಂದೆಲ್ಲ ಓದಿರೋ ನನ್ನ ಗಂಡ ಎಷ್ಟು ಸಂಪಾದನೆ ಮಾಡಬೇಡ. ಅವತ್ತು ಒಂದಿನ ಗಂಡು ಕೇಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಕ್ಕೆ ನನ್ನ ಮಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನೆನೆ ಜಾಡ್ಸೋ ದೀಚಿ ಕಡೆ ಕಳಿಸ್ಬಿಟ್ರಲ್ಲ. ಈಗ ಇದೇ ಮನೆಗೆನೇನೆ ನನ್ನ ಮಗಳು ಸೊಸೆಯಾಗಿ ಬರ್ತಾವಳೆ. ಈಗೇನು ಮಾಡಂಗಿದ್ಯಾ ನೀನು? ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಬಿಡು, ಅದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಗಳೇ ಬಲ್ಗಲಿಟ್ಟೊಳಗಡೆ ಹೋಗೆ. ಇದನ್ನೇ ಹೇಳೋದು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ಬಿಟ್ಟು. ಅಮ್ಮ, ಇವಾಗ ನಮ್ಮ ಕಾಲನೇನೆ. ನಡಿ ನಡಿ ಒಳಗಡೆ ನಡಿ. ಬಿಗ್ರೆ ನಡಿರಿ ಒಳಗಡೆ. ಸೈಡ್ ಬಿಡ್ತೀರಾ? ನಾವು ಒಳಗಡೆ ಹೋಗಿ ರೆಸ್ಟ್ ಮಾಡಬೇಕು. ಯಾರನ್ನೂ ಈ ಮನೆ ಒಳಗಡೆ ಸೇರ್ಸೋದೇ ಇಲ್ವಂತೆ ನೀವು. ಅಷ್ಟು ಇಷ್ಟಪಟ್ಬಿಟ್ಟು, ತುಂಬ ಇಷ್ಟಪಟ್ಟು ಮನೆ ಕಟ್ಟಿದ್ದೀರಂತೆ ನೀವು. ಅಯ್ಯೋ, ನನಗೆ ಗೊತ್ತೇ ಇರಲಿಲ್ಲ. ಇವಾಗಲೇ ಗೊತ್ತಾಗಿದ್ದು ನನಗೂ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ನಾಳೆಯಿಂದ. ನಾವೆಲ್ಲ ಇಲ್ಲಿ ಎಂಜಾಯ್ ಮಾಡ್ತೀವಿ. ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ಇದ್ದಾಗ ಶಾನೆ ಮೆರಿಬಾರ್ದು ಅಂತ ಹೇಳ್ಬಿಟ್ಟು. ನಮ್ಮನ್ನ ಎಡಗಲ್ ಹೆಜ್ಜೆ ಕುಸ್ತಿಲ್ಲ. ಇವಾಗ ಇಲ್ಲೆಲ್ಲ ನಾವೇ ಓಡಾಡ್ಕೊಂಡಿರ್ತೀವಿ. ಏನಪ್ಪ ತಮ್ಮ, ಎಲ್ಲ ಹಳ್ಳಿ ಗುಗ್ಗು ಥರ ಇದೆಯಾ? ಸುಮ್ಮನೆ ಎಲ್ಲ ಕಳ್ಕೊಂಡು ಯಾಕೆ ಹೋಗ್ತೀಯಾ? ಏನೋ ಒಂದು ನೋಡ್ಕೊಂಡು ಆರಾಮಾಗಿರ್ಬೋದಲ್ಲ. ಇಲ್ಲ ನನ್ನ ಜೊತೆ ಜಾಯ್ನ್ ಆಗು, ಒಂದು ದೊಡ್ಡ ಕಂಪ್ನಿ ಸ್ಟಾರ್ಟ್ ಮಾಡಿ ಏನಾದರೂ ಒಂದು ಮಾಡೋಣ. ಸುಮ್ಮನೆ ನೀನು ಒಬ್ಬನೇ ಅಷ್ಟೊಂದು ಅಲ್ಲ ಜಮೀನು ಅಂತ ಇಟ್ಕೊಂಡು ನಿನ್ನ ಕೈಲಿ ಏನು ತಾನೇ ಮಾಡೋಕ್ಕಾಗುತ್ತೆ ಹೇಳು? ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಕೊಡು ನನಗೆ, ನಾನು ಇಂಪ್ರೂವ್ ಮಾಡಿ ಡಬ್ಬಲ್ ಮಾಡಿ ತೋರಿಸ್ತೀನಿ. ನೀನು ಇರೋದನ್ನ ಡಬ್ಬಲ್ ಮಾಡ್ಕ, ನನ್ನ ಮಗಂಗೆ ಸಿಂಗಲ್ಲೇ ಸಾಕು. ಹಳ್ಳಿ ಗುಗ್ಗುಗಳು. ಅಮ್ಮ ನಡಿಯಮ್ಮ, ನಾನು ಈ ಮನೆಗೆ ಒಂದು ಕ್ಷಣನೂ ಇರಲ್ಲಮ್ಮ. ನಾನಂತೂ ಛೇ, ನನಗೆ ಇಂಥ ಜೀವನ ಯಾಕಮ್ಮ ಬೇಕು? ನನಗೆ ಇಷ್ಟೊಂದು ಮನೆಯಾಳಿಗಳನ್ನೆಲ್ಲ ಮನೆಗೆ ಇಟ್ಕೊಂಡು ನಾನು ನೀನು ಹೆಂಗೋ ಇಷ್ಟು ದಿನ ನೆಮ್ಮದಿಗಿದ್ವಿ. ಹೀಗೆ ಮನೆಯಾಳಿಗಳ ಜೊತೆ ಎಲ್ಲ ಇರಬೇಕು ಅಂತಂದರೆ ಅದು ಸಾಧ್ಯನೇ ಇಲ್ಲ ಕಣಮ್ಮ. ನನಗಂತೂ ಆಗದೇ ಇಲ್ಲ ಇವ್ರ ಜೊತೆ ಎಲ್ಲ ಇರೋದಕ್ಕೆ. ಬಾಯಿ ಮುಚ್ಕೊಂಡು ನಾನಂತೂ ಎಲ್ಲಾದರೂ ಹೋಗ್ಬಿಟ್ಟು ಬದುಕತೀನಿ. ನನಗಂತೂ ಇವ್ರ ಸವಾಸನೇ ಬೇಡ. ಜೀವನದಾಗ ನೆಮ್ಮದಿ ಅನ್ನೋದು ಎಲ್ಲೋ ಹೊಂಟೋಗ್ಬಿಟ್ಟೈತೆ ಕಣಮ್ಮ ನನಗಂತೂ. ನಾನು ಮಗನೇ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ಅನ್ಕೋಬೇಕು. ಇವಾಗ ಈ ಥರ ಏನೋ ಆಗೈತೆ ಅಂತಂದರೆ ಎಲ್ಲ ಒಳ್ಳೆಯದೇನೇ ಆಯ್ತದೆ. ದೇವರು ನಮಗೆ ಒಂದು ದಾರಿ ತೋರಿಸ್ತೈತೆ. ದೇವರು ತೋರಿಸ್ಲಿಲ್ಲ ಅಂದರೆ ದೆಯ್ಯ ಅಂತೂ ತೋರಿಸ್ತೈತೆ. ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆನೆ ಮಾಡೋಕೆ ಹೋಗ್ಬೇಡ. ಇದಕ್ಕೇನಾದರೂ ಒಂದು ಪ್ಲಾನ್ ಮಾಡಲೇಬೇಕು. ನೋಡು, ನನ್ನ ಮಕ್ಕಳಿಗೋಸ್ಕರ ನಾನು ಏನೇನೆಲ್ಲ ಮಾಡಿದ್ದೀನಿ ನಾನು ಅಂಥದ್ರಾಗೆ ಇನ್ನೊಂದು ಚೂರು ಎಕ್ಸ್ಟ್ರಾ ಮಾಡೋಕ್ಕಿಲ್ವ ನಾನು?
ಮಾಡ್ತೀನಿ. ನೀನು ಚಿಂತೆನೇ ಮಾಡಬೇಡ. ನಾನು ಹೋಗಿ ಎಲ್ಲ ಮಾತಾಡ್ಕೊಂಬಿಟ್ಟು ಬರ್ತೀನಿ. ನೀನಿರು, ಅವ್ರು ಏನನ ಮಾತಾಡ್ಕೊಳ್ಳಿ, ನೀನೇನು ತಲೆ ಕೆಡಿಸ್ಕೊಬೇಡ. ನಿನ್ನ ರೂಮ್ ಐತಲ್ಲ, ನಿನ್ನ ರೂಮ್ಗೆ ಹೋಗ್ಬಿಟ್ಟು ಆರಾಮಾಗಿ ಕುಂತ್ಕ, ಸರಿನಾ? ಇನ್ನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇದಕ್ಕೊಂದು ಪರಿಹಾರ ಹುಡುಕ್ಬೇಕು ತಾನೇ, ಹುಡುಕ್ತೀನಿ. ನಿನ್ನ ಎಂಟ್ರು ನೆಟ್ಟಿಗಿದ್ರೆ ಇವತ್ತು ಯಾಕೆ ನಮ್ಮ ಬಾಳು ಇಂಥ ಬಾಳಾಗೋದು? ನಿನ್ನ ಎಂಟ್ರಿಂದ ನಿನಗೆ ಎಲ್ಲ ಹಾಳಾಗಿ ಹೋಗಿದ್ದು ಅಂತಂದರೆ ಬಿಡು, ಏನು ಮಾಡೋಕ್ಕಾಗಿಲ್ಲ. ನನಗೆ ಶೋಸಿ ಕೆಲಸ ಐತೆ, ನಾನು ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ, ಸರಿನಾ? ಮೋ ನಾನು ಬರ್ತೀನಿ ಕಣಮ್ಮ. ನನಗೆ ಇವ್ರ ಜನಗಳ ಮಧ್ಯೆ ಇರೋಕ್ಕಾಗಕ್ಕಿಲ್ಲ ಕಣಮ್ಮ. ಮಗನೇ, ತಲೆಯನ್ನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿನ್ನೇನು ಅಂದ್ರ ಮಕ್ಕ ಕೊಡ್ದಂಗೆ ಅಲ್ಲೇ ನಿನಗೆ ಮಾತಾಡು. ಯಾವುದಕ್ಕೂ ಮುಲ್ಲಾಚೆ ತೋರಿಸ್ಬೇಡ. ನೀನು ಅಂದರೆ ನಿಮ್ಮಪ್ಪ ಅನ್ನು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ. ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಎದುರ್ಕೊಳ್ಳೋಂಥದ್ದು ಏನಿಲ್ಲ ಐತೆ. ಇರು, ಇದಕ್ಕೊಂದು ಪರಿಹಾರ. ದೇವರು ಇಲ್ಲ ಅಂದರೆ ದೆವ್ವದ ಹತ್ರ ತಿಳ್ಕೊಬರ್ತೀನಿ ಅಂತ ಹೇಳಿದ್ನಲ್ಲ, ಆ ದೆಯ್ಯದ ಹತ್ರ ಹೋಗಿ ಪರಿಹಾರ ತಿಳ್ಕೊಬಿಟ್ಟು ಬರ್ತೀನಿ. ನೋಡು, ನಿಂಗೆ ಅದೆಲ್ಲ ಬೇಡ, ನಿಂಗೆ ಗೊತ್ತಾಗಕ್ಕಿಲ್ಲ. ನೀನು ನೋಡಿ ಒಳಗಡೆ, ನಾನು ನೋಡ್ಕೊತೀನಿ, ನೋಡಿ ನೀನು. ಸರಿ ಕಣಮ್ಮ, ಆಯಿತು. ಏನಾದರೂ ಮಾಡಿ ಪರಿಹಾರ ಕಂಡ್ಲೇಬೇಕಲ್ಲ. ಇವರಿಂದ ಅಂತೂ ನಂಗೆ ನೆಮ್ಮದಿ ಇಲ್ಲ. ನನ್ನ ಮಗುಂದು ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಇರು, ಪೊದ್ದು ದೆಯ್ಯ ಭೈರವ ಐತಲ್ಲ, ಭೈರವನ ಹತ್ರ ಹೋಗ್ಬಿಟ್ಟು ಏನಾರ ಪರಿಹಾರ ಸಿಗ್ತದೆ ಕೇಳ್ಕೊಂಬರ್ತೀನಿ. ಪಾಪ ಅದಕ್ಕೂ ಇವಾಗ ವಯಸ್ಸಾಗ್ತಾ ಇರ್ತದ. ಒಂದ್ಸಲ ಸಹಾಯ ಕೇಳಿದ್ರೆ ತೆಪ್ಪೇನೈತೆ. ಪೊದ್ದು ಹೋಗ್ಬಿಟ್ಟು ಪೊದ್ದು ಹತ್ರ ಕೇಳ್ಕೊತೀನಿ. ಏನು ಮಾಡ್ತಾ ಇದೀಯಾ? ನೀನು ಹೆಂಡತಿ ಏನೋ ಓಡೋಗ್ಬಿಟ್ಲಂತೆ, ಅದಕ್ಕೆ ಹೇಳಿದ್ದು ನನ್ನಂತ ಬ್ಯೂಟಿನ ಮದುವೆ ಮಾಡ್ಕೋ ಅಂತ. ಅವತ್ತು ನನ್ನೇ ಹೊತ್ತು ತಳ್ಳಿಬಿಟ್ಟೆ ಈಚೆ ಕಡೆಗೆ. ಆಮೇಲೆ ಏನೋ ಬಿಡು, ನಾನು ನಿನ್ನ ರಿಜೆಕ್ಟ್ ಮಾಡಿದೆ. ನೀನನ್ನು ಕಟ್ಕೊಂಡಿದ್ರು ನನಗೇನು ಪ್ರಯೋಜನ ಆಗ್ತಿರಲಿಲ್ಲ. ಈಗ ನನ್ನ ಗಂಡ ಸಾವುಕಾರ, ಗೊತ್ತಾ ಅವನೆಷ್ಟು ಸಾವುಕಾರ ಅಂತ. ಇಲ್ಲಿರೋ 7 ಎಕರೆ ಯಾವ್ಯಾವ ಲೆಕ್ಕನೂ ಅಲ್ಲ. ಆದ್ರೂ ಇರಲಿ ಅಂತ ತೊಗೊಂಡಿದ್ದೀವಿ ಅಷ್ಟೇನೆ. ಬೆಂಗಳೂರಾಗೆ ದೊಡ್ಡ ಮನೆನೇ ಐತೆ ನಮ್ಮದು. ನಿನಗೆ ಹೇಳಿ ಏನು ಪ್ರಯೋಜನ ಹೇಳು? ನೀನು ನೋಡಿದ್ರೆ ಅಯ್ಯೋ ಅನ್ನಿಸ್ತೈತೆ. ಮಾಜಿ ಲವ್ವರ್ ಅಲ್ವಾ, ಅದಕ್ಕೆ ಏನೋ ಒಂಥರ ಸೆಂಟಿಮೆಂಟ್ ಮಾತಾಡ್ಸೋಣ ಅಂತ ಬಂದೆ. ನಿಮ್ಮ ಮನೆ ತುಂಬ ಚೆನ್ನಾಗೈತೆ. ನಾನು ನಿನಗೆ ಅತ್ತಿಗೆ ಆಗಬೇಕು, ಓಕೆನಾ? ನಾನು ಹೇಳ್ದಂಗೆ ನೀನು ಹೊಸಿ ಕೇಳಬೇಕಾಯ್ತದೆ. ಅತ್ತಿಗೆ ಅಂದರೆ ದೇವ್ರ ಸಮಾನ, ತಾಯಿ ಸಮಾನ. ಬಾಯಿ ಮುಚ್ಕೊಂಡು ಇಲ್ಲಿಂದ ಕಳಚ್ಕ. ಸುಮ್ಮನೆ ನನ್ನ ಹತ್ರ ಮರ್ಯಾದೆ ಕಳ್ಕೊಬೇಡ. ನೀನು ನಿಮ್ಮ ಅಮ್ಮನ ನೋಡಿದ್ರೆ ಮೈಯೆಲ್ಲ ಉರಿತೈತೆ. ತಾಯಿ ಸಮಾನ ಅಂತೆ, ತಾಯಿ ಸಮಾನ. ಬೀದಿ ನಾಯಿಗಿನ ಕಡೆ ನೀನಂತೂ ಹೋಗೆ ಮುಚ್ಕೊಂಡು ಹೋಗು. ನಿನ್ನ ಕತೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಮದುವೆ ಮಾಡ್ಕೊಂಡಿದ್ದಂಗೆ ಹಿಂಗೆ ಇದ್ರೂ ಪರವಾಗಿಲ್ಲ. ಸದ್ಯ ನೀನು ಮದುವೆ ಮಾಡ್ಕೊಳ್ಳಿಲ್ವಲ್ಲ ಅಂತ ಹೇಳ್ಬಿಟ್ಟು ನನಗೆ ಯಾವುದೇ ಕಾರಣಕ್ಕೂ ಬೇಜಾರಂತೂ ಆಗಿಲ್ಲ. ಹೋಗು ಹೋಗು, ಹೋಗೇನು ಮಾಡ್ತೀಯಾ? ಏನೆಲ್ಲ ಮಾಡ್ತೀಯಾ? ಇದೇ ಮನೆಗಿರಬೇಕು, ಇಷ್ಟು ದೊಡ್ಡ ಮನೆ. ಅದು ಇವಾಗ ನಾನು ಊರಿಗೆಲ್ಲ ಸಾವುಕಾತಿ ಆಗಿದ್ದೀನಾ? ಹಬ್ಬ, ಊರಿಗೇನೆ ಸಾವುಕಾತಿ ನಾನು. ಇನ್ಮೇಲೆ ಎಲ್ಲರೂ ನನ್ನ ಚಿಕ್ಕ ಸಾವುಕತ್ತಮ್ಮರು ಅಂತ ಹೇಳ್ಬಿಟ್ಟೆ ಕರೀತಾರೆ. ಮಗಳೇ, ಅಮ್ಮ ನೋಡು, ನನಗೆ ಶಾಲೆ ಮನೆಗಿರೋಕ್ಕಾಗಿಲ್ಲ. ಯಾಕಂದರೆ ಹೆಣ್ಣು ಕೊಟ್ಟರೆ ಮನೆಗೆ ಬಿದ್ದವಳೆ ಅಂತ ಹೇಳ್ಬಿಟ್ಟು ಏನೇನೋ ಜನ ಮಾಡ್ಕೋತಾರೆ. ನೋಡು, ಇಲ್ಲೇ ಇರ್ತೀನಲ್ಲ, ನಿಂಗೇನು ಬೇಕೋ ಸಹಾಯ ಕೇಳು. ಒಂದು ಕಡೆಯಿಂದ ಬಂದ್ಬಿಟ್ಟು ನಾನು ಮಾಡ್ತೀನಿ ಸಹಾಯ ಎಲ್ಲನೂ. ನಾನಿದ್ದೀನಿ, ನಾನು ನೋಡ್ಕೊತೀನಿ. ಈಗ ಸದ್ಯ ನಾನು ಮನೆಗೋಯ್ತೀನಿ. ನೋಡು, ಬೇಜವಾಬ್ದಾರಿತನ ವಹಿಸ್ಕೊಂಡು ಏನೇನೋ ಮಾಡೋಕೆ ಹೋಗ್ಬೇಡ. ನೀಟಾಗಿ ಎಲ್ಲನೂ ನೀಟಾಗಿ ಮಾಡು. ಕೆಲಸ ಪ್ಲಾನ್ ಮಾಡು. ಏನೇನಾಯ್ತು ಎಲ್ಲ ಬಿಡಬೇಡ, ನೋಡ್ಕ, ಸರಿನಾ? ನಿಮ್ಮ ಅತ್ತೆ ನಿನ್ನ ಗಂಡನ ಸಂದಕ್ಕಿಕ್ಕ. ನೀನು ಅದ್ರ ಬಗ್ಗೆ ಚಿಂತನೆ ಮಾಡಕ್ಕೆ ಹೋಗ್ಬೇಡ. ನಾನು ಸಂದಕ್ಕೆ ಇಕ್ಕತ್ತೀನಿ. ನೀನು ಯಾಕಮ್ಮ ಯೋಚನೆ ಮಾಡ್ತೀಯಾ? ನಾನಿರ್ಬೇಕಾದ್ರೆ ಹೋಗು ಮನೆಗೆ ಹೋಗು, ಇನ್ನೇನಂತೆ. ಅವಾಗ ಬಂದು ಒಯ್ತಾ ಇರು. ನಾನು ಅಷ್ಟೇ ಅವಾಗವಾಗ ನಿಮ್ಮ ಮನೆಗೂ ಬಂದು ಒಯ್ತಾ ಇರ್ತೀನಿ, ಸರಿನಾ? ಎಲ್ಲ ಬೇಕಾದ ಸಹಾಯ ಕೇಳ್ತೀನಿ ಅವಳು. ಸರಿ, ಚಿಕ್ಕ ಸಾವುಕತ್ತಮ್ಮರೇ ದೊಡ್ಡ ಸೊಸೆ ನೀನು. ಸರಿ, ನಾನು ಹಿಂಗೆ ಬರ್ತೀನಿ. ಸರಿ ಆಯ್ತಮ್ಮ. ಮಾಮ್, ಮನೆಯೆಲ್ಲ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಮನೆ ಅಂತೂ. ನಂಗೆ ತುಂಬ 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 ಇಷ್ಟ ಆಯಿತು ಮನೆ ಅಂತೂ. ಮಾಮ್, ತುಂಬ ದೊಡ್ಡ ಮನೆ ಅಲ್ವಾ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಾವು ಈ ಮನೆಯಲ್ಲೇ ಇದ್ಬಿಡೋಣ. ಹಾಗೆಯೇ ಅವ್ರಿಗೆ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡಿಬಿಟ್ಟು ಕೊಟ್ಬಿಟ್ಟು ಈ ಮನೆಯಿಂದ ಅವ್ರನ್ನ ಮೊದಲು ಈಚೆ ಕಡೆ ಹಾಕಬೇಕು. ಅವಾಗೇ ನನಗೆ ಸಮಾಧಾನ ಆಗೋದು. ನೋಡು, ಈ ಮನೆ ಪೂರ್ತಿ ನಮಗೇನೆ ಸಿಗಬೇಕು. ಸಿಗುತ್ತೆ ಮಗನೇ, ಸಿಗುತ್ತೆ. ನೀನೇನು ಚಿಂತನೆ ಮಾಡಕ್ಕೆ ಹೋಗ್ಬೇಡ. ಎಲ್ಲ ಕಳೆದೋಗಿತ್ತೆ ಅನ್ಕೊಂಡೆ. ಅಷ್ಟರಾಗೆ ಮತ್ತೆ ಎಲ್ಲ ನನಗೆ ಸಿಕ್ಬಿಡ್ತಲ್ಲ, ಅಷ್ಟೇ ಸಾಕು. ನನಗೀಗ ಅದೇನೇನೆ ಖುಷಿ ಆಗ್ತೈತೆ ಕಣಮ್ಮ. ಸರಿ ಬಾ, ಸ್ವಲ್ಪ ಹೊತ್ತು ರೆಸ್ಟ್ ಆದರೂ ಮಾಡೋಣ.